ಅವ್ರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಅವರ ಸಾವಿತ್ರಮ್ಮನವರು ಈಗ ಮಾತಾಡ್ತಾರೆ. ಮತ್ತು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ನಮ್ಮ ಹೆಸರು ಸಾವಿತ್ರಮ್ಮ ಅಂತೇಳಿ. ನಮ್ಮ ಮನೆಯವರು ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವ್ರು ಇವತ್ತು 11 ವರ್ಷ ಆಯಿತು ತೀರ್ಕೊಂಡು. ನಮಗೆ ಭಾಳ ಕಷ್ಟ ಆಗಿದೆ. ನಮಗೆ ಇನ್ಕ್ರಿಮೆಂಟ್ ಯಾವುದೂ ಬರಲಿಲ್ಲ, ಹರಿಯರ್ಸ್ ಬರಲಿಲ್ಲ, ಗ್ರಾಜ್ಯುಯಿಟಿ ಬರಲಿಲ್ಲ, ಇನ್ಕ್ರಿಮೆಂಟ್ ಯಾವುದೂ ಬಂದಿಲ್ಲ ಸರ್. ನಮಗೆ ಭಾಳ ತೊಂದರೆ ಆಗಿದೆ. ಮಕ್ಕಳು ಮದುವೆ ವಯಸ್ಸಿಗೆ ಬಂದ ಸರ್. ನಾವೆಲ್ಲ ಕಷ್ಟಪಡ್ತಾ ಇದ್ದೀವಿ, ಕೂಲಿ ಕೆಲಸ ಮಾಡ್ತಾ ಇದ್ದೇವೆ ಸರ್ ನಾವು. ಆದರೆ ನಮ್ಮ ಮಗನಿಗೆ ಮದುವೆ ಮಾಡೋಕೆ ಆಗ್ತಾ ಇಲ್ಲ ಸರ್. ನಮ್ಮ ಮಗ ಊರಿನ ಗ್ರಾಮಸ್ಥರೆಲ್ಲ ಕೂಡಿ ಸಾಮೂಹಿಕದಲ್ಲಿ ಮದುವೆ ಮಾಡಿದ್ರೆ ಸರ್ ನಾವು ಎಷ್ಟು ತೊಂದರೆಯಲ್ಲಿದ್ದೇವೆ. ಆದರೆ ಬಹಳ ತೊಂದರೆಯಲ್ಲಿದ್ದೇವೆ. ನಮ್ಮ ಮಗದ ಮದುವೆ ಆಗಿಲ್ಲ, ಇನ್ನೊಬ್ಬ ಮಗದ ಮದುವೆ ಆಗಿಲ್ಲ ಸರ್. ನಾವಿದ್ದೀವಿ, ಏನು ಮಾಡೋಣ ಸರ್? ನಾವು ಭಾಳ ತುಂಬ ಕಷ್ಟದಲ್ಲಿದೆ ಸರ್. ನಮಗೆ ಭಾಳ ಅನ್ಯಾಯ ಆಗಿದೆ ಸರ್. ನಮಗೆ ಭಾಳ ತೊಂದರೆ ಮಾಡಿದ್ರು. ನಾವು ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೆ ನಮಗೆ ಏನು ಕೊಡ್ತಾ ಇಲ್ಲ ಸರ್. ನೀವು ಹೆಡ್ ಆಫೀಸ್ಗೆ ಹೋಗಂತಾರೆ, ಇಲ್ಲಿ ಬಂದ್ರೆ ನಮ್ಗೆ ರಿಸೀವ್ ಮಾಡ್ತಾರ ಏನಂತ ಕೇಳ್ತಾ ಇಲ್ಲ ಸರ್. ಆದರೆ ನಮಗೆ ತೊಂದರೆ ನಾವು ಯಾವ ಥರ ನಾವು ಅನ್ಭವಿಸ್ಬೇಕಂತ ಗೊತ್ತಿಲ್ಲ ಸರ್ ನಮಗೆ. ಆದ್ರೆ ನಮಗೆ ಇಂಥ ಕಷ್ಟ ಬರ್ಬೇಕು. ನಾವೇನು ಮಾಡ್ಬೇಕಂತ ನಮ್ಗೆ ಏನು ನಮ್ಮ ಮಕ್ಕಳಿಗೆ ಒಂದು ದಾರಿ ತೋರಿಸಿಲ್ಲ ಸರ್. ಇವ್ರು ಬ್ಯಾಂಕಲ್ಲಿ ಬಂದು ನಾವು ಹೆಡ್ ಆಫೀಸ್ವರೆಗೂ ಬಂದು ನಾವೆಲ್ಲ ಎಷ್ಟು ಕೇಳಿದ್ರು ನಮಗೆ ಏನು ಸ್ಪಂದನೆ ಮಾಡಲಿಲ್ಲ ಸರ್. ಇವ್ರು ನಮಗೆ ಎಷ್ಟು ತೊಂದರೆಯಲ್ಲಿದೆ ಸರ್. ನಮಗೆ ಗೊತ್ತು ನಮ್ಮ ಕಷ್ಟ ಇವ್ರಿಗೆ ಬರಲಿ ಸರ್. ನಮ್ಮ ಮಕ್ಕಳು ಮರಿ ಬಂದಂತ ಕಷ್ಟ ಇವ್ರಿಗೆ ಬರಲಿ ಸರ್. ನಾನು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಬಹಳ ತೊಂದರೆ ಇದೆ ಸರ್. ನಾ ಯಾವ ಥರ ಜೀವನ ಮಾಡ್ತಾನೆ ಅದೇ ಥರ ಇವ್ರ ಹೆಂಡ್ರ ಮಕ್ಕಳಿಗೆ ಬರಲಿ ಸರ್. ಇದಂತೂ ಯಾವತ್ತೂ ಶತ ಸರ್. ಬರಲಿ